ಇರ್ಲಿ ಬಿಡು, ಸಮಾಧಾನ ಮಾಡ್ಕೊ. ಏನು ಡಾಲರ್ಸ್ ಅಲ್ಲಿ ಬರುತ್ತೆ, ಅದು ಕನ್ವರ್ಟ್ ಆಗಿ ಫೈನಾನ್ಷಿಯಲ್ ಇಶ್ಯೂ ಆದಾಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮದ್ವೆ ಆದ್ಮೇಲೆ ಜೀವನ ಹೆಂಗಿದೆ? ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ. ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಸ್ವಲ್ಪನೂ ಡಿಲೇ ಮಾಡದೆ ನಮ್ಮ ಸ್ನೇಹಿತರು ಕೇಳಿರೋ ಪ್ರಶ್ನೆಗಳಿಗೆಲ್ಲ ಉತ್ತರ ಮಾಡೋಣ. ಇದು ಉತ್ತರ ಸ್ವಲ್ಪ ಡಿಲೇ ಅಲ್ಲ, ಆಲ್ರೆಡಿ ನೀನು 9 months ಡಿಲೇ ಆಗಿದೆ. ಸ್ವಲ್ಪ ಈ ಕಡೆ ಜರ್ಕೊ. ಸೊ ಸ್ನೇಹಿತರೆ, ಆಕ್ಚುಲಿ ನಾವು 9 months ಬ್ಯಾಕ್ ಒಂದು ರೀಲ್ ಹಾಕಿದ್ವಿ, ಏನೇನು ಕ್ವಶನ್ ಕೇಳಬೇಕು ಕೇಳಿ ಅಂತ. ಬಟ್ ಅದಕ್ಕೆ ನಮಗೆ ಉತ್ತರ ಕೊಡೋಕ್ಕೆ ಆಗಿರಲಿಲ್ಲ. ಸೊ ಇವತ್ತು ನಾವು ನಿಮ್ಮ ಪ್ರಶ್ನೆಗಳಿಗೆಲ್ಲ ಅದಕ್ಕೂ ಇವಾಗ ಉತ್ತರ ಕೊಡ್ತಾ ಇದ್ದೀವಿ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಒಂದೊಂದೇ ಕ್ವಶನ್ನ ನಾನು ಕೇಳ್ತೀನಿ, ಉತ್ತರ ಕೊಡ್ತಾ ಹೋಗ್ತೀವಿ. ಕೊಡೋಣ. ನನ್ ಮಾತ್ರ ಅಲ್ಲ, ನಿನ್ ಇಬ್ರದ್ದಲ್ಲ. ಓಕೆ, ಮೊದಲನೇ ಪ್ರಶ್ನೆ, ವಾಟ್ ಈಸ್ ಯುವರ್ ಜಾಬ್ ಅಂಡ್ ಹೌ ಮಚ್ ಸ್ಯಾಲರಿ? ಸೊ ನಿಮ್ಮ ಕೆಲಸ ಏನು, ಎಷ್ಟು ಸ್ಯಾಲ್ರಿ? ಸೊ ಇವಾಗ ಯೂಟ್ಯೂಬರ್ಸು, ಬಟ್ ಮುಂಚೆ ಏನು ಮಾಡ್ತಿದ್ವಿ ಅದನ್ನ ಹೇಳೋಣ. ಅದು ಮುಂಚೆದೆ. ಓಕೆ. ಸೊ ಇಲ್ಲ ನಿಂದು ಫಸ್ಟ್. ಓಕೆ, ನಾನು ಮುಂಚೆ ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಒಂದು 4-5 ಇನ್ಸ್ಟಿಟ್ಯೂಷನಲ್ಲ, ಬೆಂಗಳೂರಲ್ಲೇ 4-5 ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನನಗೆ ಡ್ಯಾನ್ಸ್ ಟೀಚರ್ ಆಗಿ ಒಂದು 10 years ಅಲ್ಲ, ಇನ್ನು ಮೇ ಬಿ ಒಂದು 13 years ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು 5 ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೆ. 12 hours, ಹೌ ಮಚ್ ಸ್ಯಾಲ್ರಿ ಅಲ್ವಾ? ಸೊ 12 hours ವರ್ಕ್ ಮಾಡಿದ್ರೆ ಮೇ ಬಿ 1,20,000 30,000ವರೆಗೂ ದುಡಿಬೇಕು. ಬಟ್ ತುಂಬ ಕಷ್ಟದಿಂದ ದುಡಿಬೇಕಿತ್ತು. ನಿಂದು? ಸೊ ನಾನೇನು ಅಂದರೆ, ನಾನು ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಂದರೆ ಕನ್ನಡದಲ್ಲಿ ಒಂದು 2-3 ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಸುಮಾರು ಸಿನಿಮಾದಲ್ಲಿ ಸಪೋರ್ಟಿವ್ ರೋಲ್ ಮಾಡಿದ್ದೀನಿ, ಸೀರಿಯಲ್ ಕೂಡ ಮಾಡಿದ್ದೀನಿ, ಆ್ಯಂಡ್ ತಮಿಳ್ ಸಿನಿಮಾ ಕೂಡ ಮಾಡಿದ್ದೀನಿ. ಸೊ ನನ್ನ ಸ್ಯಾಲ್ರಿ ನನ್ನ ಆದಾಯ ಎಷ್ಟಿತ್ತು ಅಂದರೆ, ನಂದು 1 lakh 1.5 lakh. ಅಂದರೆ ಶೂಟ್ಸ್ ಹೆಂಗಿರ್ತಿತ್ತು, ಮೂವೀಸ್ ಎಲ್ಲ ಸಿಕ್ಕಂಗೆ ಹಂಗೆ ಪರ್ ಮಂತ್. ಸೊ ಇವಾಗ ಯೂಟ್ಯೂಬರ್ಸ್ ಆಗಿದ್ದೀವಿ, ಆದಾಯ ಬೇರೆ ನೆಕ್ಸ್ಟ್ ಹೇಳೋಣ. ಅವ್ರೇನಾದ್ರು ಕ್ವಶನ್ಸ್ ಕೇಳ್ತಾರೆ. ಇದು 9 months ಬ್ಯಾಕ್ ನಮಗೆ ಕೇಳಿರೋ ಕ್ವಶನ್ಸ್ ಹೇಳಿದ್ವಲ್ಲ ಆಲ್ರೆಡಿ. ಸೊ ಮುಂದಿನ ಪ್ರಶ್ನೆ, ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಇದು ತುಂಬಾ ಜನ ನಮಗೆ ಕೇಳೋ ಕ್ವಶನ್. ಇದು ಆನ್ಸರ್ ನೀನೇ ಮಾಡು. ಸೊ ನಮ್ಮದು ಲವ್ ಮ್ಯಾರೇಜ್, ಅನ್ಫಾರ್ಚುನೇಟ್ಲಿ. ಕರೆಕ್ಟಾಗಿ ಹೇಳ್ಮ. ನಮ್ಮದು ಲವ್ ಮ್ಯಾರೇಜು. ಆಮೇಲೆ ನಮ್ಮ ಮನೇಲಿ ಒಪ್ಸೋಕ್ಕೆ ಏನು ಅಷ್ಟೊಂದು ಕಷ್ಟ ಆಗಲಿಲ್ಲ. ಕಷ್ಟ ಅಲ್ಲ, ಯಾರ ಕಡೆಯಿಂದನೂ ನಮ್ಗೆ ಏನು ಪ್ರಾಬ್ಲಮ್ಸ್ ಆಗಿರಲಿಲ್ಲ. ಸೊ ಪ್ರಾಪರ್ ಆಗಿ ಅರೇಂಜ್ ಆಗಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಯ್ತು. ಲವ್ ಕಮ್ ಅರೇಂಜ್ ಅಂತಾರೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಪೇರೆಂಟ್ಸ್ ನೋಡಿ ಮಾಡೋದು. ಸೊ ಲವ್ ಮ್ಯಾರೇಜ್. ಮುಂದಿನ ಪ್ರಶ್ನೆ, ಅವ್ರ ಹೆಸರು ಹೇಳ್ಮ. ಹೆಸರುಗಳು ಹೇಳ್ತಿಲ್ಲ. ಮೊದಲನೇ ಪ್ರಶ್ನೆ ಕೇಳಿದವರು ವಿದ್ಯಾ, ಎರಡನೇ ಪ್ರಶ್ನೆ ಕೇಳಿದವರು ಕಿರಿಕ್ ಮನುಶ್ರೀ. ಸೊ ಈಗ ಮುಂದಿನ ಪ್ರಶ್ನೆ, ಕವಿತಾ ಅವರು ಕೇಳಿದ್ದಾರೆ, ಡು ಯು ಹ್ಯಾವ್ ಬೇಬಿ ಅಂಡ್ ವಾಟ್ ಈಸ್ ದ ನೇಮ್ ಆಫ್ ಯುವರ್ ಬೇಬಿ? ಸೊ ಮೇ ಬಿ ಈ ಒಂದು ಪ್ರಶ್ನೆನ ಯಾಕೆ ಕೇಳಿರ್ತಾರೆ ಅಂದ್ರೆ, ನಮ್ಮ ವಿಡಿಯೋದಲ್ಲಿ ಜಾಸ್ತಿ ನಾವು ದಿಶಾನ್ ಹಾಕೊಂಡು ವಿಡಿಯೋ ಮಾಡ್ತೀವಿ, ಅದಕ್ಕೋಸ್ಕರ. ದಿಶಾ ನಮ್ಮ ಪಕ್ಕದ ಮನೆಯಲ್ಲಿ ಇರೋ ಅವ್ರ ಮಗಳು ದಿಶಾ. ಆಮೇಲೆ ನಾವು ಏನೇನು ಮಕ್ಕಳು ಯೂಸ್ ಮಾಡ್ತೀವಿ ಅದೆಲ್ಲ ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು, ಆಮೇಲೆ ಪಕ್ಕದ ಮಕ್ಕಳು, ಇವ್ರ ಅಕ್ಕನ ಮಕ್ಕಳು, ಪಕ್ಕದ ಮನೆ ಅವ್ರೊಬ್ರು ಇದ್ದಾರೆ, ಅವರು ಎಲ್ಲರೂ ನಮ್ಮ ಮಕ್ಳು ಅನ್ಕೊಂಡಿದ್ದಾರೆ. ಸೊ ನಾವು ಮದುವೆ ಆಗಿ ಇನ್ನ 1.5 ವರ್ಷ ಆಗಿರೋದು ಅಷ್ಟೇನೆ. ಸೊ ಇನ್ನ ಬೇಬಿ ಪ್ಲಾನ್ ಮಾಡಿಲ್ಲ. ಸೊ ನಿಧಾನಕ್ಕೆ ಮಾಡಿದಾಗ ಮೊದಲು ನಿಮಗೇನೆ ತಿಳಿಸ್ತೀವಿ. ಓಕೆ, ಸೊ ಮುಂದಿನ ಪ್ರಶ್ನೆ, ತನುಷ್ ಅವರು ಕೇಳಿದ್ದಾರೆ, ವಾಟ್ ಯು ವಿಲ್ ಡೂ ಆಫ್ಟರ್ 2 million subscribers? ಪ್ಲೀಸ್ ಆನ್ಸರ್ ಫಾರ್ ಮೀ. ಸೊ 2 million subscribers, ನೀನ್ ಹೇಳ್ಮ, ಪರವಾಗಿಲ್ಲ. ಸೊ 2 million subscribers ಆಗಿದ ತಕ್ಷಣ ಏನ್ ಮಾಡ್ತೀವಿ ಅಂತಂದ್ರೆ, 3 million subscribers ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಹಂಗಲ್ಲ, ನಾವು ಯೂಶಲಿ ಇನ್ನೊಂದೇನು ಅಂತಂದ್ರೆ, ನಾವು ಸಕ್ಸಸ್ ನ ತುಂಬಾ ಎಂಜಾಯ್ ಮಾಡಕ್ ಹೋಗಲ್ಲ. ನಾವು ನಾರ್ಮಲ್ ಆಗಿರ್ತೀವಿ. ನಮ್ಗೆ 100K ಆಗಿತ್ತು, 100K ಆದಾಗ ಎಂಜಾಯ್ ಮಾಡೋ ಒಂಥರ ಖುಷಿ. ನಾನು ಪ್ಲೇ ಬಟನ್ ಬಂದಿತ್ತಲ್ಲ, ಪ್ಲೇ ಬಟನ್ ಹಿಂಗ್ ಹಗ್ ಮಾಡಿ ಅಂತೆಲ್ಲ ಮುತ್ಕೊಟ್ಟಿದ್ದೆ. ಬಟ್ ಆಮೇಲೆ 1 million ಆದಾಗ ನಾರ್ಮಲ್ ಆಗ್ಬಿಟ್ವಿ. ಏನು ಆತರ ಅಂದ್ರೆ, ಸ್ಟಾರ್ಟಿಂಗು ಸ್ಟ್ರಗಲ್ ಟೈಮಲ್ಲಿ ಆ ಒಂದು ಏನೋ ಹಸ್ವಿದ್ದಾಗ ಸಿಕ್ಕರೆ ತುಂಬಾ ಖುಷಿ ಆಗುತ್ತೆ, ಆ ಥರ ಆಯಿತು. ಬಟ್ ಅದು ಹಂಗೆ ಆಗ್ಬಾರ್ದು ಆ್ಯಕ್ಚುಲಿ. ಎವ್ರಿ
ನಮ್ಗೆ ತುಂಬಾ ಸಪೋರ್ಟ್ ಮಾಡಿದೀರಾ, ತುಂಬಾ ಬೇಗ ಫಾಲೋವರ್ಸ್ ಆಗಿದ್ದೀರಾ, ತುಂಬಾ ಖುಷಿ ಇದೆ ನಮ್ಗೆ. ನಮ್ಗೆ 1.6 ಮಿಲಿಯನ್ ಎಷ್ಟು ಒನ್ ಇಯರ್ 1.5 ಇಯರ್ ಅಲ್ಲಿ ಆಗೋಯ್ತು ಈಸಿಯಾಗಿ. 1.5 ಇಯರ್ ಆಗಿಲ್ಲ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ಇಯರ್ ಆಗಿರ್ಬೇಕು. ಓಕೆ, ನಮ್ಮ ಮುಂದಿನ ಪ್ರಶ್ನೆ, ವೇರ್ ಆರ್ ಯು ಫ್ರಮ್? ಇದನ್ನ ಕೇಳಿರೋರು ಚೇತನ್ ಅವರು. ಅಂದ್ರೆ ಇನ್ನೊಂದು ಏನು ಗೊತ್ತಮ್ಮ, ಸಿಮಿಲರ್ ಕ್ವಶನ್ಸ್ನೇ ತುಂಬಾ ಜನ ಕೇಳಿದ್ದಾರೆ. ನಾವು ಅದನ್ನ ಜಾಸ್ತಿ ಯಾವ ಕ್ವಶನ್ಸ್ ಕೇಳಿದ್ರೆ ಕ್ವಶನ್ಸ್ಗಳೆಲ್ಲ 1200 ಇತ್ತು. ಅದರಲ್ಲಿ ಒಂದು ಎಲ್ಲ ರಿಪೀಟೆಡ್ ಕ್ವಶನ್ಸೇ ಇತ್ತು, ಯಾರು ಜಾಸ್ತಿ ಏನು ಪರ್ಸನಲ್ ಕೇಳಕ್ ಹೋಗಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲ ಪ್ರಶ್ನೆಗಳನ್ನ ಆನ್ಸರ್ ಮಾಡ್ತೀವಿ. ಅದಾದ್ಮೇಲೆ ನಿಮ್ಗೇನಾದ್ರೂ ಪ್ರಶ್ನೆಗಳು ಇವಾಗ ಮೈಂಡ್ಗೆ ಬರ್ತಾ ಇದ್ರೆ ನಾವು ಮಾತಾಡೋ ಟೈಮಲ್ಲಿ ಅದನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ನೀವು ಈ ಒಂದು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಅದನ್ನ ನಾವು ಮುಂದಿನ ವಾರ ಅಥವಾ ಯಾವಾಗ, ಮುಂದಿನ ವಾರ 9 months ಅಂತೂ ಗ್ಯಾಪ್ ಕೊಡಲ್ಲ ಲಾಸ್ಟ್ ಟೈಮ್ ತರ. ಸೊ ಮುಂದಿನ ವಾರ ನಾವು ಪಕ್ಕಾ ಆನ್ಸರ್ ಮಾಡೇ ಮಾಡ್ತೀವಿ. ಸೊ ಏನೇನು ಪ್ರಶ್ನೆ ನಿಮ್ಮ ಮೈಂಡಲ್ಲಿ ಇದೆ ಅದನ್ನ ಇವಾಗಲೇ ಆನ್ಸರ್ ಮಾಡಿ. ನಿಮಿಷ ಇರು. ಓಕೆ, ಸೊ ವೇರ್ ಆರ್ ಯು ಫ್ರಮ್ ಚೇತನ್ ಅವ್ರು ಕೇಳಿದ್ದಾರೆ. ವೇರ್ ಆರ್ ಯು ಫ್ರಮ್? ನಾನು ಬಿದರೆಹಳ್ಳಿ ಅಂತ, ನಮ್ದು ಒಂದು ಚಿಕ್ಕ ಹಳ್ಳಿ, ಶಿವಮೊಗ್ಗದಿಂದ ಒಂದು 25 ಕಿಲೋಮೀಟರ್ ಆಗುತ್ತೆ. ನಾನು ಓದಿದ್ದೆಲ್ಲ ಶಿವಮೊಗ್ಗನೇ, ನಾನು ಜಾಸ್ತಿ ಶಿವಮೊಗ್ಗ ಅಂತಾನೆ ಹೇಳ್ಕೊತೀನಿ. ಸೊ ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ಬೆಂಗಳೂರು BTM ಲೇಔಟ್ ಗುರಪ್ಪನ ಪಾಳ್ಯದಲ್ಲಿ ಹುಟ್ಟಿದ್ದು. ಮನೇಲೇ ಹುಟ್ಟಿದ್ದು ನಾನು, ಹಾಸ್ಪಿಟ್ಲಲ್ಲಿ ಹುಟ್ಟಿಲ್ಲ ಅಂತೆ ನಮ್ಮಪ್ಪ ಅವ್ರು ಹೇಳ್ತಾರೆ. ನಮ್ಮ ತಂದೆ ಅವ್ರದ್ದು ಮಂಡ್ಯ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು. ಬೆಂಗಳೂರು ಈಗ ಬನ್ನೇರ್ಘಟ್ಟ. ಇವಾಗ ಇರೋದು ನಾವು ನಾಗರಬಾವಿಯಲ್ಲಿ ಇದ್ದೀವಿ. ಅಪ್ಪ ಅಮ್ಮ ಇರೋದು ಹೇಳಿದೆ. ಅಪ್ಪ ಅಮ್ಮ ನಾವಿಬ್ರು ನಾಗರಬಾವಿಯಲ್ಲಿ ನೆಕ್ಸ್ಟ್ ಹೇಳೋಣ, ಸುಮ್ಮನೆ ಅದಕ್ಕೆ ಇದ್ರೆ ಕೇಳಿ. ಓಕೆ, ಎಷ್ಟು ಬೇಕೋ ಅಷ್ಟು ಮಾತ್ರ ಆನ್ಸರ್ ಮಾಡೋಣ. ನೀನು ತುಂಬಾ ಕ್ವಶನ್ ಕೇಳಿ ನೀವು ಹೋಗ್ಬಿಡ್ತೀಯಾ ಕ್ವಶನ್ಸ್ಗೆ. ಓಕೆ, ಮೌನಿಕಾ ಜಿ ಅವರು ನೆಕ್ಸ್ಟ್ ಕ್ವಶನ್ ನ ಕೇಳಿದ್ದಾರೆ. ವಿಚ್ ಡೇಟ್ ಯುವರ್ ಆನಿವರ್ಸರಿ ಡೇಟ್? ಗೊತ್ತಮ್ಮ ನಿಂಗೆ? ಹೇಳು, ನೀನು ಜಾಸ್ತಿ ಮಾಡ್ತಿರ್ತೀಯ. ಏನು ಹೇಳು, ಹೇಳ್ಮಾ, ನಿಂಗೆ ಗೊತ್ತಿದೆ. ಎಂಗೇಜ್ಮೆಂಟ್ ಆಗಿದ್ದು November 7. ಓ, November 7 ನಾವು ಮೀಟ್ ಮಾಡಿದ್ದೀನಮ್ಮ. ಓ, November 7 ನಾವು ಮೀಟ್ ಮಾಡಿದ್ದೀನ. ಎಂಗೇಜ್ಮೆಂಟ್ ಯಾವಾಗ? ಆನಿವರ್ಸರಿ ಬಿಟ್ಟಾಕು. ಎಂಗೇಜ್ಮೆಂಟ್ October 27. October 27. ಓಕೆ, October 27 ಎಂಗೇಜ್ಮೆಂಟು. ನಮ್ಮ ಆನಿವರ್ಸರಿ May 10. ಗೊತ್ತಿತ್ತು ನೀನು, ನಾನು ಹೇಳೋಷ್ಟ್ರಲ್ಲಿ ಹೇಳ್ಬಿಟ್ಟೆ. May 10 ನಮ್ಮದು. ಸೊ ಅಷ್ಟೇ, ಮೋನಿಕಾದವ್ರದ್ದು ಆಯಿತು. ಈಗ ಸೆಬಾಸ್ಟಿನ್ ಶೋನೈ ಅವರು ಮುಂದಿನ ಪ್ರಶ್ನೆ ಕೇಳಿದ್ದಾರೆ. ಏನು ಅಂತಂದರೆ, ಇಬ್ಬರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು? ಜಾಸ್ತಿ ತರ್ಲೆ, ಜಾಸ್ತಿ ರೊಮ್ಯಾಂಟಿಕ್ ಇವರೇ. ಸ್ವಲ್ಪ ಅಂದ್ರೆ ಒಳ್ಳೆ ನೋಡಲೆಂತೋ, ಮಾತನಾಡಲೆಂತೋ, ಮನಸ್ಸು ನೀಡಲೆಂತೋ, ಪ್ರೀತಿ ಹೇಳಲೆಂತೋ. ಒಂಥರ ಮದುವೆ ಆದ್ಮೇಲೆ ಒಂಥರ ತಲೆ ಕೆಟ್ಟಿದೆ ನಂಗೆ. ನೀನು ಮದ್ವೆ ಆದ್ಮೇಲೆ ಒಂಥರನಾ? ಇಲ್ಲ ಸ್ನೇಹಿತರೆ, ನೀವೇ ನನ್ನ ಕಣ್ಣಲ್ಲಿ ಖುಷಿ ನೋಡ್ತಿದ್ರಲ್ಲ, ಮದುವೆದು ಖುಷಿ. ಅಯ್ಯೋ, ಮುಂದೆ ಮೇಲೆ ಏನೋ ಕೆಲಸ ಮಾಡ್ತಿದ್ದಾರೆ, ಅದ್ರ ಸೌಂಡ್ ಬರ್ತಾ ಇದೆ. ಇವಾಗ ಕಿರಿಸ್ತಾರೆ ಅನ್ಸುತ್ತೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ನಮ್ಮ ಮುಂದಿನ ಪ್ರಶ್ನೆ, ಹೆಸರು ದಾಸ್ತಿಗಿರೆ ಅವರು ಮಾಡಿದ್ದಾರೆ. ಹೆಸರು ಅಂಜಲಿ ಅವ್ರು ಮಾಡಿದ್ದಾರೆ. ನೀವು ಪಾಪು ಪ್ಲಾನಿಂಗ್ ಮಾಡಿಲ್ವಾ? ಅದೇ ಹೇಳಿದ್ವಲ್ಲ, 1.5 month ಆಗಿರೋದ್ರಿಂದ, 1.5 year ಆಗಿರೋದ್ರಿಂದ ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. ಇನ್ನ ಪ್ಲಾನ್ ಮಾಡ್ತೀವಿ. ಸ್ವಲ್ಪ ಈಗ ಇನ್ನ ಸ್ವಲ್ಪ ಬೆಳೆಯೋಣ. ಸ್ವಲ್ಪ ಬೆಳಗ್ಗೆ. ಸೊ ಮುಂದಿನ ಪ್ರಶ್ನೆ, ಮಧುಸೂದನ ಅವರು ಮಾಡಿದ್ದಾರೆ. ಅಣ್ಣ, ನಾನು ಓದ್ತೀನಿ ಕೊಡಮ್ಮ. ಅಣ್ಣ, ನಿಮ್ಮ ಬ್ಯೂಟಿಗೆ ಸೀಕ್ರೆಟ್ ಅಣ್ಣ. ಯು ಲುಕ್ ಹ್ಯಾಂಡ್ಸಮ್. ಐ ವಿಶ್ ಐ ಲುಕ್ ಲೈಕ್ ಯು ಅಣ್ಣ. ಐ ಆಮ್ ಟೀನೇಜರ್. ಗಿವ್ ಮೀ ಸಮ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಅಂಡ್ ಟಿಪ್ಸ್. ಯುವರ್ ಹೇರ್ ಸ್ಟೈಲ್, ಲಿಪ್ಸ್ ಕಲರ್, ಸ್ಕಿನ್ ಟೋನ್ ಲುಕ್ ಲೈಕ್ ಹೀರೋ ಅಣ್ಣ. ಇದು ಆ್ಯಕ್ಚುಲಿ 1 year ಬ್ಯಾಕ್ ವಿಡಿಯೋ 9 months ಬ್ಯಾಕ್. ಅದೇ 1 year ಆಯ್ತು. 1 ನಿಮಿಷ ಇರು, ಸೌಂಡ್ ಆಗ್ತಿದೆ. ಹೋಗಿ ಕ್ಲೋಸ್ ಮಾಡಿ ಬಂದ್ಬಿಡು, ಹೇಳ್ತೀನಿ. ಕಿಟಕಿ ಅದೆಲ್ಲ 1 ನಿಮಿಷ ಇರು. ಡೋರು ನಾನು ಆಗ್ಲೇ ಅಂದಿದ್ದಕ್ಕೆ. ಅಲ್ಲ, ಇವಾಗ ಇವ್ರು ಬಂದ್ರಲ್ಲ, ಇವಾಗ ಹೊರ್ಟೋಗ್ತಾರೆ ಬಿಡು, ಇಲ್ಲಾಂದ್ರೆ. ಇರು. ಭಯ್ಯಾ, ಥೋಡಾ ಸೌಂಡ್ ಕಮ್ ಕರೋ ಭಯ್ಯಾ. ತೆಗಿಲಾ? ಬಾ, ಇರ್ಲಿ ಬಾ. ಹೇಳಮ್ಮ, ಇದನ್ನ ಹೇಳು.
ನಾನೇ ಹೇಳ ಇದನ್ನ. ಹೇಳು. ಆ್ಯಕ್ಚುಲಿ 1 year ಬ್ಯಾಕ್ ಫುಲ್ ಡ್ಯಾನ್ಸ್ ಮಾಡ್ತಾ ಇದ್ರು ಆ್ಯಂಡ್ ವರ್ಕೌಟ್ ಎಲ್ಲ ಮಾಡ್ತಾ ಇದ್ರು, ಹೆಲ್ದಿ ಫುಡ್ ತಿಂತಾ ಇದ್ರು, ಅದಕ್ಕೆ ತುಂಬ ಸ್ಲಿಮ್ ಆಗಿ ತುಂಬ ಸ್ಮಾರ್ಟ್ ಆಗಿದ್ರು. ಇವಾಗ ಎಲ್ಲ ವರ್ಕೌಟ್ ಎಲ್ಲ ಬಿಟ್ಬಿಟ್ಟು ಇವಾಗ ಸ್ವಲ್ಪ ದಪ್ಪ ಅಂಕಲ್ ಥರ ಆಗ್ಬಿಟ್ಟಿದ್ದಾರೆ. ಮದುವೆ ಆಗಿತ್ತಲ್ಲ ಅಂಕಲ್ ಥರ ಆಗ್ಬಿಟ್ಟಿದ್ದಾರೆ. ಬಟ್ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಹೇರು ಅಂಕಲ್ ತರ ಅಲ್ಲ, ಅಂಕಲ್ಲೇ ಆಗಿದ್ದೀನಿ. ಅಂಕಲೇ ಅಲ್ಲ, ನೀನೇನ್ ಜಾಸ್ತಿ ಏಜ್ ಆಗ್ಬಿಟ್ಟಿದ್ಯಾ ನಿಂಗೆ ಅಂಕಲ್ ಅಂತ ಹೇಳಕ್ಕೆ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಮುಂದಿನ ಪ್ರಶ್ನೆ. ಅವ್ರಿಗೆ ಏನಾದ್ರು ಟಿಪ್ಸ್ ಕೊಡು. ನೆಕ್ಸ್ಟ್ ಕೊಡ್ತೀನಿ. ನಾನೇನು ಆಕ್ಚುಲಿ ಏನು ಸ್ಕಿನ್ ಕೇರ್ ಏನು ಇಲ್ಲ, ನೀರು ಚೆನ್ನಾಗಿ ಕುಡಿಬೇಕಷ್ಟೇ, ಹೊಟ್ಟೆ ತುಂಬ ನೀರು ಕುಡಿಬೇಕು. ನಾನು ಕುಡಿಯಲ್ಲ, ಬಟ್ ನೀರು ಕುಡಿದ್ರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ. ನೀರು ಮತ್ತೆ ಡಯಟ್ ಮೇಂಟೈನ್ ಮಾಡಿ, ನೀವು ಏನೇ ಹಾಕೊಂಡು ತಿಕ್ಕಿದ್ರು ಏನು ಯೂಸ್ ಆಗಲ್ಲ ಜಾಸ್ತಿ. ಸೊ ಮೈ ನೇಮ್ ಅರುಣ್ ಕುಮಾರ್. ಕ್ವಶನ್: ಅಕ್ಕ ನೀವು ಶಾಂತಂ ಪಾಪಮಲ್ಲಿ ಆ್ಯಕ್ಟ್ ಮಾಡಿದ್ರಿ ಅಲ್ಲ? ಈ ಕ್ವಶನ್ನ ನನಗೆ ಯಾವಾಗಲೂ ನನ್ನ ಲಾಗ್ಸಲ್ಲಿ ಕೇಳ್ತಾ ಇರ್ತಾರೆ. ಆ್ಯಕ್ಚುಲಿ 7 year ಬ್ಯಾಕ್ ಅನಿಸುತ್ತೆ ನಾನು ಮಾಡಿದ್ದು. ಏನಿಲ್ಲ ಅಂದರೂ ಒಂದು 7-8 ಎಪಿಸೋಡ್ ಮಾಡಿದ್ದೀನಿ ಲೀಡಾಗಿ. ಸೊ ಅದನ್ನೇ ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತಾರೆ. ಇವಾಗಲೂ ಟೆಲಿಕಾಸ್ಟ್ ಮಾಡ್ತಾರೆ. ಈ ಕ್ವಶನ್ಸ್ ಅಂತೂ ಎಲ್ಲ ಕೇಳ್ತಾರೆ. ಹೌದು, ನಾನು ಮಾಡಿದ್ದೀನಿ. ಒಂದು 5-6 ಎಪಿಸೋಡ್ ಅಂತೂ ನಂದು ಬಂದೇ ಬರುತ್ತೆ, ಮಾಡಿದ್ದೀನಿ. ಮುಂದಿನ ಪ್ರಶ್ನೆ ಚಾರ್ವಿ ಅವರು ಮಾಡಿದ್ದಾರೆ. ವಿಲ್ ಯು ಗೆಟ್ ಮನಿ ಫ್ರಮ್ ಯೂಟ್ಯೂಬ್? ಎಸ್, ವಿ ಡೂ ಗೆಟ್ ಮನಿ ಫ್ರಮ್ ಯೂಟ್ಯೂಬ್. ನಮಗೆ ಹೇಗೆ ಹೇಳಿ, ಯೂಟ್ಯೂಬಲ್ಲಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಮೇಲೆ ನಾವು ಪ್ರಮೋಷನ್ಸು ಅದು ಇದು ಎಲ್ಲ ಮಾಡಿ ನಂಬಿಕೆ ಬಂದಮೇಲೆ ನಾವು ಕೆಲಸಗಳನ್ನ ಬಿಟ್ಟಿದ್ದು. ಬಟ್ ಇನ್ನು ನಮ್ಮದು ಅದನ್ನ ನೆಕ್ಸ್ಟ್ ಇದ್ರಲ್ಲಿ ಹೇಳೋಣ. ಇಲ್ಲೇನು ಯೂಟ್ಯೂಬಲ್ಲಿ ಮನಿ ಹೌದು ಬರುತ್ತೆ. ನಮ್ಮ ಮೊದಲನೇ ಇದೆಷ್ಟು ಬಂದಿದ್ದು ಅಂತಂದ್ರೆ ಮೇ ಬಿ $400 ಸಮಥಿಂಗ್ ಏನು ಡಾಲರ್ಸ್ ಅಲ್ಲಿ ಬರುತ್ತೆ. ಅದು ಕನ್ವರ್ಟ್ ಆಗಿ $400. ಆ ಟೈಮಲ್ಲಿ 1 year ಮೇ ಬಿ 85 rupees ಏನೋ ಇತ್ತು ಅನ್ಸುತ್ತೆ. 30,000 to 40,000 ನಲ್ಲಿ ಬಂದಿತ್ತು ನಮ್ಮ ಯೂಟ್ಯೂಬ್ ಇನ್ಕಮ್. ಬಂದಿಲ್ಲ, 30 ಅದು ಫಸ್ಟ್ ಮಂತ್ ನಮ್ದು ಮಾನಿಟೈಸ್ ಆಗಿ ಫಸ್ಟ್ ಬಂದಲ್ಲಿ 30 to 40,000 ಅಲ್ಲಿ ಬಂದಿತ್ತು ಮೊದಲನೇ ಇನ್ಕಮ್. ಜಾಸ್ತಿನೇ ಬಂದಿತ್ತು. ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ನಾವು ಮಾಡ್ತಿದ್ದಲ್ವಾ, ಸೊ ಯೂಶಲಿ ಕಡಿಮೆ ಶಾರ್ಟ್ಸ್ ಅಲ್ಲಿ. ಸೊ ಯಾ ತುಂಬಾ ಸೌಂಡ್ ಆಗಿ ಕ್ಲೋಸ್ ಮಾಡ್ಬಿಡು, ಹೇಳ್ತೀನಿ ಫುಲ್. ಇಲ್ಲಿ ಏನು ಹೇಳ್ಬೇಡ, ಅವ್ರಿಗೆ ಕ್ಲೋಸ್ ಮಾಡ್ಬಿಡು. ಅಲ್ಲಿ ಮೇಲೆ ಸ್ವಲ್ಪ ಕೆಲಸ ನಡೀತಾ ಇದೆ, ಸೊ ಅದಕ್ಕೋಸ್ಕರ ಅವರು ಸೌಂಡ್. ಇಟ್ಸ್ ಓಕೆ. ಬ್ರೈಟ್ ಇದೆಯಾ? ಓಕೆ, ಬ್ರೈಟ್ ಇದೆ. ಓಕೆ. ಸೊ ಅಷ್ಟೇ, ನಮ್ಮ ಯೂಟ್ಯೂಬ್ ಇನ್ಕಮ್ಮು ಅವಾಗ ಮೊದಲನೇ ತಿಂಗಳಲ್ಲಿ 30 to 40,000 ಬಂದಿತ್ತು. ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಮುಂದಿನ ಪ್ರಶ್ನೆ. ಮೈ ನೇಮ್ ಇಸ್ ಯಾನ್ವಿ. ವಿಚ್ ವಾಸ್ ಯುವರ್ ಫಸ್ಟ್ ಜಾಬ್? ನಿಂದೆ ಹೇಳ್ಬಿಡು. ನಾನು ಡಿಪ್ಲೊಮಾ ನರ್ಸಿಂಗ್ ಮಾಡಿರೋದು. ನಾನು 1 year ನಾನು ಹಾಸ್ಪಿಟಲಲ್ಲಿ ಕೆಲಸ ಮಾಡಿದೆ, ಉಷಾ ನರ್ಸಿಂಗ್ ಹೋಮ್ ಅಂತೇಳಿ ಶಿವಮೊಗ್ಗದಲ್ಲಿ. ಅಲ್ಲಿ ಕೆಲಸ ಮಾಡಿದೆ. ಅದಾದಮೇಲೆ ಅದು ನೆಕ್ಸ್ಟ್ ಹೇಳ್ತೀನಿ ಅಷ್ಟೇ. ಫಸ್ಟ್ ಜಾಬ್ ಅದಾ? ಹಾಂ, ನರ್ಸ್ ಕೆಲಸ ಮಾಡಿದೆ ನಾನು ಅಷ್ಟೇ. ನಾನು ಅರ್ಲಿ ಏಜಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸನ. ಸ್ವಲ್ಪ ಮುಂದೆ. ಸೊ ಅರ್ಲಿ ಏಜಿಂದನೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಫಸ್ಟು 10th ಮುಗಿಸಿ ಆ್ಯಕ್ಚುಲಿ 11th ಒಂದೇ ಒಂದಿನ ಹೋಗಿದ್ದೆ ಗಾರ್ಮೆಂಟ್ಸ್ಗೆ. ಮೋಸ್ಟ್ಲಿ ಅದು ಫಸ್ಟ್ ಜಾಬ್ ಆಗುತ್ತಾ? ಇಲ್ಲಲ್ಲ, ಗಾರ್ಮೆಂಟ್ಸ್ಗೆ ಹೋಗಿದ್ದೆ ಫಸ್ಟು. ಗಾರ್ಮೆಂಟ್ಸ್ಗೆ ಹೋಗಿದ್ದೆ. ಅದಕ್ಕೂ ಮುಂಚೆ ಹೂವು ಕೇಳಕ್ಕೆ ಹೋಗ್ತಾ ಇದ್ದೆ. ಹೂವು ಲಕ್ಷ್ಮೀಪುರದಲ್ಲೇ ಆ್ಯಕ್ಚುಲಿ ಹೂವು ಕೇಳಕ್ಕೆ ಹೋಗ್ತಿದ್ದೆ. ಅದಕ್ಕೂ ಮುಂಚೆ ಪೇಪರ್ ಹಾಕ್ತಿದ್ದೆ. ಮೇನ್ ನೀನು ಸ್ವಲ್ಪ ದಿನ ಕೆಲಸ. ಓಕೆ, ಅಂದರೆ ಆ್ಯಕ್ಚುಲಿ ಕಂಟಿನ್ಯೂಸ್ ಕೆಲಸ ಮಾಡಿದ್ದು ಹೋಟೆಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಪಾತ್ರೆ ತೊಳೆಯೋದು, ಒರೆಸೋದು. ಅಂದರೆ ಚಿಕ್ಕ ವಯಸ್ಸಲ್ಲೆಲ್ಲ? ಎಷ್ಟು 10? ಇಲ್ಲ 12th ನಾನು ಮುಗಿಸ್ಕೊಂಡು ಆಮೇಲೆ ನಾನು ಡಿಗ್ರಿಗೆ ಹೋಗ್ಬೇಕಾಗಿತ್ತು. ಡಿಗ್ರಿಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಫೈನಾನ್ಷಿಯಲ್ ಇಶ್ಯೂ ಆದಾಗ ನಾನು ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಆಮೇಲೆ ನನ್ನ ಜೀವನ ಹೆಂಗೆ ಹೋಯ್ತು, ಫ್ರಮ್ ಹೋಟ್ಲು ತಟ್ಟೆ ತೊಳೆಯೋದ್ರಿಂದ ಹಿಡಿದು ಹೆಂಗೆ ಡಿಫ್ರೆಂಟಾಗಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂತು ಅದನ್ನು ನಾವು ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀವಿ. ನಿಮಗೆ ಡೌಟ್ ಇದ್ರೆ. ನೆಕ್ಸ್ಟ್ ಚೈತ್ರ ಗೌಡ ಅವರು ಮುಂದಿನ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್, ವಾಟ್ ಈಸ್ ಯುವರ್ ಗೋಲ್? ಏನು ಮನಿಂದು? ನನ್ನ ಮುಂದಿನ ಗೋಲು ಏನು ಅಂತಂದರೆ, ಅವಾಗ್ಲಿಂದನೂ ಇವಾಗವರೆಗೂ ಒಂದು ಖುಷಿಯಾಗಿ ನೆಮ್ಮದಿಯಿಂದ ಇರಬೇಕು. ಅದೊಂದು ಅದೇ ಗೋಲ್, ಇನ್ನೇನಿಲ್ಲ. ನೆಮ್ಮದಿಯಾಗಿರ್ಬೇಕು. ಚಿಕ್ಕದಾಗ್ಲಿ ಮನೆ, ದೊಡ್ಡದಾಗ್ಲಿ ಮನೆ, ದುಡ್ಡು ಇರಲಿ ದುಡ್ಡು ಇಲ್ಲದೆ ಇರಲಿ,
ಬಿರಿಯಾನಿ ತಿನ್ಲಿ ಅಥವಾ ಬಿಳಿ ಅನ್ನ ತಿನ್ಲಿ, ಒಂದು ನಗು, ಒಂದು ನೆಮ್ಮದಿ, ಅಷ್ಟೇ ಗೋಲು, ಇನ್ನೇನಿಲ್ಲ. ನನಗೇನು ದೇಶ ಆಳ್ಬೇಕು ಅಥವಾ ರಿಚ್ ಆಗಬೇಕು ಆ ಥರ ಏನೂ ಇಲ್ಲ. ನೆಮ್ಮದಿಯಾಗಿ ಖುಷಿಯಾಗಿರ್ಬೇಕು ಅಷ್ಟೇ ಗೋಲ್, ಮೇನ್ ಗೋಲ್ ಅದೊಂದೇ, ಇನ್ನೇನು ಇಲ್ಲ. ನಿನಗೆ? ನನ್ನ ಗೋಲು ಏನೂ ಇರಲಿಲ್ಲ. ನಾನು ಚಿಕ್ಕವಳಿದ್ದಾಗ ಐ ಥಿಂಕ್ ಒಂದು 10th 9th ಇದ್ದಾಗ ಮೂವೀಸಲ್ಲೆಲ್ಲ ನೋಡಿಬಿಟ್ಟು ಒಂದು ಬ್ಯಾಕ್ ಡ್ಯಾನ್ಸರ್ ಆಗಿ ಆದರೂ ನಾನು ಟಿ ವಿಯಲ್ಲಿ ಕಾಣಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು ಅಷ್ಟೇ. ಅದಾದಮೇಲೆ ನಾನು ಹೀರೋಯಿನ್ ಆಗಿ ಕಾಣಿಸ್ಕೊಂಡೆ ಅಷ್ಟೇ. ಅದೊಂದೇ ನನ್ನ ಗೋಲ್, ಬೇರೆ ಏನೂ ಇಲ್ಲ. ನೆಕ್ಸ್ಟ್ ಓಕೆ, ಮುಂದಿನ ಪ್ರಶ್ನೆ. ರಮೇಶ್ ಅವರು, ಮದುವೆ ಆದಮೇಲೆ ನಿಮ್ಮ ಲೈಫ್ ಹೇಗಿದೆ ಅಕ್ಕ ಅಂಡ್ ಅಣ್ಣ? ಆಕ್ಚುಲಿ ಮದ್ವೆ ಆದ್ಮೇಲೆ ಇವ್ರು ತುಂಬಾ ಖುಷಿ. ಇರ್ಲಿ ಬಿಡು, ಸಮಾಧಾನ ಮಾಡ್ಕೊ, ಸಮಾಧಾನ ಹೊಡ್ದಾಕ್ಬಿಡ್ತೀನಿ. ನಾ ಹೇಳು ಕರೆಕ್ಟಾಗಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರಿಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಜೀವನದ ಬಗ್ಗೆ ಹೇಳು. ಚಂದಾಗಿದೆ ಸರ್. ಮಾ ನಿಜ ನೀನ್ ನಾಟಕ ಮಾಡೋದು ನೋಡಿ ಏನೋ ಅನ್ಕೋಬೇಕು. ಕರೆಕ್ಟಾಗಿ ಹೇಳು. ನಾನೇನ್ ನಿಂಗೆ ಹಿಂಸೆ ಕೊಟ್ಟು ಸಾಯಿಸ್ತೀನ ಬೇರೆ ಹೆಣ್ಮಕ್ಳ ತರ? ಮದ್ವೆ ಆದ್ಮೇಲೆ ಜೀವನ ಹೆಂಗಿದೆ? ನನ್ನಷ್ಟು ಹೇಳು. ನಗುವುದೋ ಅಳುವುದೋ ನೀವೇ ಹೇಳಿ. ಆನ್ಸರ್ ಕೊಡಮ್ಮ ಪ್ಲೀಸ್. ಕಣ್ಣೀರೇ ಬಂದ್ಬಿಡ್ತು ನನಗೆ. ಚೆನ್ನಾಗಿದೆ ಸ್ನೇಹಿತರೆ, ನೀವು ಮದುವೆ ಆಗಿ ನಿಜ ನನ್ನ ಹತ್ರ ಬೈಸ್ಕೋತಿಮ್ಮ ನೀನು. ನಿಜ ನಿಂಗೆ ಹೆಂಗಿರ್ಬೇಕಿತ್ತು ಅಂದ್ರೆ ಹೆಂಡತಿ ಫುಲ್ ಹಿಂಗ್ ಕಟ್ಟಾಕ್ಬಿಟ್ಟು ಹಿಂಸೆ ಕೊಟ್ಟು ಎಲ್ಲೂ ಕಳಿಸ್ದೆ ಏನು ಇದ್ ಮಾಡ್ದೆ ಇರ್ತಾರಲ್ಲ, ಆ ತರ ಹೆಂಡತಿ ನನಗೆ ಹೆಂಗೈತ ನಾನು ಹೇಳ್ದೆ, ನೀನ್ ಹೇಳು. ನಿನ್ ಬಗ್ಗೆ ಹೇಳ. ಅಪ್ಪ ಫೋನ್ ಮಾಡ್ತಿದಾರಲ್ಲ, ನಿನ್ ಬಗ್ಗೆ ಹೇಳ. ನಾನು ನಮ್ಮ ಹಸ್ಬೆಂಡ್ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದಾರೆ, ಚೆನ್ನಾಗಿದೆ. ಇದು ಕೊನೆಯ ಪ್ರಶ್ನೆ. ಒಂದ್ ನಿಮಿಷ ತಡಿಯಪ್ಪ, ವಿಡಿಯೋ ಮಾಡ್ತಾ ಇದೀವಿ, ತಡಿಯಪ್ಪ ಮಾಡ್ತೀವಿ. ನಮ್ಮ ಮಾವ ಫೋನ್ ಮಾಡಿದ್ದಾರೆ, ವಿಡಿಯೋ ಕಾಲ್. ಸೊ ಕೊನೆಯ ಪ್ರಶ್ನೆ ಚಂದು ಫ್ಯೂಚರ್ ಅವರು ಮಾಡಿದ್ದಾರೆ. ಇದು ಆಕ್ಚುಲಿ 1200 ಅಲ್ಲಿ ಒಂದೇ ಒಂದು ಬ್ಯಾಡ್ ಕಮೆಂಟ್ ಬಂದಿದ್ದು, ಬ್ಯಾಡ್ ಒಂದು ಕ್ವಶನ್ ಕೇಳಿದ್ದು, ನಾಯಿಗಳು ಹೆಂಗಿದ್ದೀರಾ ಅಂತ ಮಾಡಿದ್ರು. ಸೊ ನಾವು ಅದ್ರ ಬಗ್ಗೆ ಅಟೆನ್ಷನ್ ಕೊಡಕ್ ಹೋಗಿಲ್ಲ. ನಾಯಿ ನಾವು ತುಂಬಾ ಪ್ರೀತಿಸೋ ಪ್ರಾಣಿ, ನಾವು ಅಟೆನ್ಷನ್ ಕೊಡೋದೇ ತಪ್ಪು ಬ್ಯಾಡ್ ಕಮೆಂಟ್ಸ್ಗೆ, ಸುಮ್ಮನೆ. ಓಕೆ, ಅಂದ್ರೆ ಹೇಳ್ದೆ ನಿನ್ಗೆ. ಅದರಲ್ಲಿ ಇನ್ನೊಂದು, ಇವರು ನೀವು ಕಿಡ್ನಿ ಟಚ್ ವಿಡಿಯೋಸ್ನೇ ಯಾಕೆ ಫ್ಯಾಮಿಲಿ ಅಂತ ಮಾಡ್ತೀರಾ? ಫ್ಯಾಮಿಲಿ ಅಂದ್ರೆ ಭಯ ಅನಿಸ್ಬೇಕು, ಆ ಥರ ವೈ 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 ವೈ. ಸೊ ಕಿಡ್ನಿ ಟಚ್ ಆಗ್ತಾ ಇದೆ ಅಂತಂದ್ರೆ ಮೋಸ್ಟ್ಲಿ ಕಿಡ್ನಿ ಸ್ಟೋನ್ ಇರುತ್ತೆ. ನನಗೂ ಕಿಡ್ನಿ ಸ್ಟೋನ್ ಇತ್ತು, ಸಿಕ್ಕಾಪಟ್ಟೆ ಕಷ್ಟ. ನೀರು ಜಾಸ್ತಿ ಕುಡೀರಿ. ಕಿಡ್ನಿ ಟಚ್ ಆಗ್ತಿದೆ ಅಂತಂದ್ರೆ ಏನಿಲ್ಲ. ಅಂದ್ರೆ ನಾವು ಇದನ್ನ ಕಿಡ್ನಿ ಟಚ್ ಅಂದ್ರೆ ಅವರು ತಮಾಷೆ ಮಾಡಿದ್ದು ಅಲ್ಲ, ಅವ್ರು ಸಾರ್ಕಾಸ್ಟಿಕ್ ಆಗಿ ಹೇಳ್ತಾ ಇರೋದು. ಹೌದಾ? ಕಿಡ್ನಿ ಟಚ್ ಆಗುತ್ತಾ? ಹಾರ್ಟ್ ಟಚ್ ತಾನೇ ಆಗೋದು. ಅವರು ಸಾರ್ಕಾಸ್ಟಿಕ್ ಆಗಿ ನಮ್ಗೆ ರೇಗಿಸ್ತಾ ಇರೋದು, ನಮ್ಮ ವಿಡಿಯೋಸ್ ಯಾಕೆ ಹಿಂಗ್ ಮಾಡ್ತೀರಾ ಅಂತ. ಸೊ ಅಂದ್ರೆ ಏನಿಲ್ಲ, ಈಗ ಬರ್ತಾ ಇರೋ ವಿಡಿಯೋಸ್ಗಳಲ್ಲಿ ನಾವು ಚಿಕ್ಕ ವಯಸ್ಸಿಂದ ವಿಷ್ಣುವರ್ಧನ್ ಸರ್ ಅವ್ರದ್ದು, ರಾಜ್ಕುಮಾರ್ ಸರ್ದು, ಈ ಥರ ಫ್ಯಾಮಿಲಿ ಒಂದು ಓರಿಯೆಂಟೆಡ್ ಮೂವೀಸ್ಗಳನ್ನ ನೋಡ್ಕೊಂಬಂದು ನಾವು ಒಂಥರ ಬೇರೆಯವ್ರಿಗೆ ಮರ್ಯಾದೆ ಕೊಡೋದಾಗ್ಲಿ ಆ ಥರ ನಾವು ನೋಡ್ತೀವಿ. ಸೊ ಅದಕ್ಕೋಸ್ಕರ ಅದನ್ನೇ ನಮ್ಮ ನೆಕ್ಸ್ಟ್ ಜನ್ರೇಷನ್ ನೋಡ್ಲಿ ಅಂತ ಅದೊಂದು. ಅದು ಬಿಟ್ರೆ ಇವಾಗ ಏನ್ ನಮ್ಗೆ ಗೊತ್ತಿರೋದೇ ಅದು, ಇನ್ನೇನಿಲ್ಲ. ಈಗ ನಾವು ಮಾಡಿರೋದು ಆಲ್ಮೋಸ್ಟ್ ಎಷ್ಟೋ ಜನದ ಲೈಫ್ ಸ್ಟೋರಿ ಏನ್ ನಡೀತಿರುತ್ತೆ ನಾರ್ಮಲ್ ಒಂದ್ ಮನೇಲಿ ಏನ್ ನಡೆಯುತ್ತೆ ಅದನ್ನ ಮಾಡ್ತಿದೀವಿ ಅಷ್ಟೇ. ಬೇರೆ ವಿಡಿಯೋಸ್ಗಳು ಕೂಡ ನಾವು ಮಾಡ್ಬೋದು, ಮಾಡಲ್ಲ, ಇಂಟ್ರೆಸ್ಟ್ ಇಲ್ಲ ನಮ್ಗೆ. ನೆಕ್ಸ್ಟ್ ಮಾಡೋಣ ಬಿಡು, ನೆಕ್ಸ್ಟ್ ಮಾಡೋಣ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ನಮ್ಗೆ ಇಷ್ಟ ಮಾಡಕ್ಕೆ. ಸೊ ಅದೊಂದು ನಾವು ನೋಡ್ಕೊಂಡ್ ಬಂದಿರೋದೆಲ್ಲ ಅದೇನೆ ಅಲ್ವಾ, ಅವ್ರದ್ದು ಮೂವಿಗಳೇ ನೋಡ್ಕೊಂಡ್ ಬಂದಿರೋದು. ಯಜಮಾನ, ಸೂರ್ಯವಂಶ, ಈ ತರ ಮೂವೀಸ್ ನೋಡ್ಕೊಂಬಂದು ನಮ್ಗೆ ಗೊತ್ತಿರೋದು ಏನಿದೆಯೋ ಅದನ್ನ ಮಾಡ್ತಾ ಇದೀವಿ ಅಷ್ಟೇ. ನಿಮಗೂ ಅದೇ ಗೊತ್ತಿರೋದು, ಬಟ್ ನಾವು ವಿಡಿಯೋ ಮುಖಾಂತರ ತೋರಿಸ್ತೀವಿ. ಸೊ ಅಷ್ಟೇ ಇವತ್ತಿನ ಪ್ರಶ್ನೆ. ಸೊ ನೀವು ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೇನು ಪ್ರಶ್ನೆಗಳಿದೆಯೋ, ಏನೇನು ಕೇಳಬೇಕು ಅಂತ ಅನಿಸ್ತಿದೆಯೋ ಅದನ್ನು ಇವಾಗಲೇ ಕಮೆಂಟ್ ಮಾಡಿ, ನಾವು ಮುಂದಿನ ವಾರದಲ್ಲಿ ನಿಮಗೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರನ ನೀಡ್ತೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ.
ಸೊ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಾವು ಮುಂಚೆ ಲಾಗ್ಸ್ ಎಲ್ಲ ಮಾಡ್ತಾ ಇರ್ಲಿಲ್ಲ, ಬರೀ ಶಾರ್ಟ್ಸೇ ಆಗ್ತಾ ಇದ್ವಿ. ಇನ್ಮೇಲೆ ಕಂಟಿನ್ಯೂ ಲಾಗ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ವ್ಲಾಗ್ಸ್ ಮಾಡ್ತಾ ಇದೀವಿ. ಸೊ ನೀವು ತಪ್ಪದೆ ಪ್ರತಿದಿನ ನಾಗೇಂದ್ರ ನಯನ ಅಂತ ಸರ್ಚ್ ಮಾಡಿ ನೋಡಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ನಯನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್. ಬಾಯ್. ಎಂಜಾಯ್ ಯೋರ್ ಡೇ.